ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಮಾತನಾಡ್ತಾ ಇದ್ದಾರೆ, ನೋಡೋಣ. ಸಿಇಟಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇವತ್ತು ಸಿಇಟಿ ಅವರು ಮನೆ ಹತ್ರ ಹೋಗಿದ್ರು, ಮಾಹಿತಿ ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾನೇ ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು ಸಿಇಟಿ ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರೋ. ಹನಿ ಟ್ರ್ಯಾಪ್ ಆದರೂ ಹೇಳೋಕ್ಕಾಗಲ್ಲ, ಕೊಲೆ ಬೆದರಿಕೆ ಏನಾದರೂ ಹೇಳ್ಬೋದಲ್ಲ ಸರ್, ಯಾರ ಮೇಲೆ ಅನುಮಾನ ಇದೆ ಅಂತ? ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ, ಅಲ್ಲೇ ನನ್ನ ಹೆಸರು ಇದೆ, ಅಲ್ಲಿ ಯಾರು ಹೆಸರು ಹೇಳಿದಾರ ಅಂತ ಹೆಸರು ಹೇಳಿದರೆ ನಾನು ಹೇಳ್ತೀನಿ. ಕೊಟ್ಟಿರೋದು ಹನಿ ಟ್ರ್ಯಾಪ್ ಬಗ್ಗೆ, ಇವ್ರು ಕೊಟ್ಟಿರೋದು ಕೊಲೆ ಬೆದರಿಕೆ. ಸರ್, ಮತ್ತೆ ಇನ್ನೊಂದು ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ಯಾರ ಬಗ್ಗೆ ಬರ್ತಿದೆ ನನಗೆ ಗೊತ್ತಿಲ್ಲ. ಅದೇ ನೇರವಾಗಿ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಆರೋಪ. ಆ ಥರ ರಾಜಣ್ಣವರೆಲ್ಲ ಹೇಳಿದ್ರು. ಅಲ್ಲಲ್ಲ, ನಿಮ್ಮ ಪಕ್ಷದವರು ಬೇರೆ ಬೇರೆ ಯಾರು ಹೇಳ್ತಾರೆ ಅವ್ರನ್ನ ಕೇಳ್ಬೇಕು. ಮಹಾನಾಯಕ ಅಂತ ತುಂಬಾ ನಾಯಕರು ಮಾತಾಡ್ತಾ ಇದ್ದಾರೆ. ಮಹಾನಾಯಕರು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ, ಆಯಿತಾ. ರಾಜಣ್ಣವರಾಗಲಿ ನಾನಾಗಲಿ ಇಂಥವ್ರ ವ್ಯಕ್ತಿ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ, ತನಿಖೆ ಆಗಲಿ ಅಂತ ಅವರು ಹೇಳಿದ್ದಾರೆ, ತನಿಖೆ ಆಗಲಿ. ಡಿ ಕೆ ಶಿವಕುಮಾರ್ ಅವರ ಮತ್ತಿಗೆ ಇದು ತುಮಕೂರು ಜೈಮಾಲ್ ರೋಡ್, ಬೆಂಗಳೂರು ವಾಟರ್ ಸ್ಪಾಟ್ ಸರ್ಕಾರಿ ಬಂಗ್ಲೆ. ಹೌದು. ಇವತ್ತಿಂದ ಅದು ನನಗೆ ಗೊತ್ತಿಲ್ಲ. ಅವರು ಡಿ ಕೆ ಅವರು ಸಿಇಡಿ ಅವರು ಕೊಟ್ಟಿರೋದ್ರಿಂದ ಸಿಇಡಿ ಅವರು ಇವತ್ತಿನ ಪ್ರಾರಂಭ. ಅಲ್ಲಿ ಹೋಮ್ ಮಿನಿಸ್ಟ್ರಿ ಕೊಟ್ಟಿರೋದು, ಹೋಮ್ ಮಿನಿಸ್ಟ್ರಿ ಕೊಟ್ಟಿರೋದು ಇನ್ನೂ ಅಫಿಷಿಯಲಿ ಕೊಟ್ಟಿಲ್ಲ ಯಾವುದು. ನಾನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ, ನಾಳೆ ದೂರನ್ನು ಅಲ್ಲಿ ಎಸ್ ಪಿ ಅವ್ರು ಕೊಡಿ ಅಂತ ಮಾತಾಡ್ತೀನಿ. ಅಷ್ಟೇ ಹೇಳಿ ನೋಡಿದ್ದಾರೆ. ನಾನು ತೊಗೊಂಡೋಗಿ ಬರೋದಿಲ್ಲ, ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ ಎಸ್ ಪಿ ಆಫೀಸಿಗೆ ಕೊಡೋಕ್ಕೆ ಹೇಳಿದರೆ ನಾಳೆ ಹೋಗ್ತೀನಿ. ಕಾಪಿ ಒಂದೇ ಇದ್ದಿಲ್ಲ. ಯಾವುದು ಇವತ್ತು ಪರಿಶೀಲನೆ ಮಾಡಿದ್ದಾರೆ. ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ, ಯಾರು ಕೆಲಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನು ಕಲೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಈಗ ಫೋನ್ ಮಾಡಿ ಹೇಳಿದ್ರೆ ಬಂದು ಹೋಗಿದ್ದಾರೆ ಅಂತ. ಬಂದು ಬೆಳಿಗ್ಗೆನೇ ಬಂದು. ಥ್ಯಾಂಕ್ ಯು ಸರ್. ರಾಜೇಂದ್ರ ರಾಜಣ್ಣ ಅವರು, ರಾಜಣ್ಣ ಪುತ್ರ, ಈ ಹಿಂದೆ ಹನಿ ಟ್ರ್ಯಾಪ್ ಪ್ರಯತ್ನ ನನ್ನ ಮೇಲೂ ಆಗಿತ್ತು ಅಂತ ಹೇಳಿದ್ರು. ಈಗ ಫುಲ್ ಯೂಟರ್ನ್ ರಾಜೇಂದ್ರ ಅವರು. ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ರಾಜೇಂದ್ರ. ಶಾಮಿಯಾನ ಹಾಕುವ ನೆಪದಲ್ಲಿ ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತ ಸ್ಫೋಟಕವಾದಂತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನ ಅದನ್ನ ಬಿಟ್ಟರು, ಈಗ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ, ಫೋನ್ ಬಂದಿತ್ತು, ನನ್ನ ಕೊಲೆಗೆ 5 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ರು ಅಂತ ವಿಧಾನ ಪರಿಷತ್ ಸದಸ್ಯ ಹಾಗೆ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಮಾತು ಇದು. ಕೊಲೆ ಮಾಡಬೇಕು ಅಂತ ಮನೆಗೆ ಬಂದಿರ್ತಾರೆ, ಒಂದು ವಾಯ್ಸ್ ರೆಕಾರ್ಡ್ ಬರುತ್ತೆ, 5 ಲಕ್ಷ ಹಣ ನೀಡಿರುವಂಥದ್ದು ಗೊತ್ತಾಗುತ್ತೆ. ಹನಿ ಟ್ರ್ಯಾಪ್ ದೂರಿನ ಬಳಿಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ದೂರನ್ನ ನೀಡಿಲ್ಲ, ಕೊಲೆಗೆ ಸುಪಾರಿ ಪಡೆದಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ನಾಳೆ ತುಮಕೂರು SP ಕಚೇರಿಗೂ ಕೂಡ ದೂರನ್ನ ಕೊಡ್ತೇನೆ ಅಂತ ಹೇಳಿದ್ರು. DG ಸೂಚನೆ ಕೊಟ್ಟಿದ್ದಾರೆ, ಆ ವ್ಯಾಪ್ತಿಗೆ ಬರುತ್ತೆ, ಅಲ್ಲಿಗೆ ಹೋಗಿ ಕೊಡಿ ಅಂತ. ಸೊ ಹೀಗಾಗಿ ಅಲ್ಲಿಗೆ ಹೋಗ್ಬಿಟ್ಟು SP ಹೋಗಿ ದೂರನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ. ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ, 16 ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇನು ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ.
ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿನ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಾರ್ಟ್ ಮಾಡಬೇಕು, ಅವ್ರು ಮರಣ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಆದಮೇಲೆ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ನೋಡ್ತಾ ಇದ್ದೀರಲ್ಲ, ಈಗ ಕಂಪ್ಲೀಟ್ ಸೀನೇ ಚೇಂಜ್ ಆದಂಗೆ ಆಗ್ತಾ ಇದೆ. 6 ತಿಂಗಳ ಹಿಂದೆ ಹನಿ ಟ್ರ್ಯಾಪ್ ಪ್ರಯತ್ನ ನನ್ನ ಮೇಲೂ ಕೂಡ ಆಗಿತ್ತು ಅಂತ ಹೇಳಿದ್ದಂಥ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಕೊಲೆಗೆ ಸುಪಾರಿಯನ್ನ ಕೊಡಲಾಗಿತ್ತು, ನನ್ನ ಕೊಲೆಗೆ ಸುಪಾರಿಯನ್ನ ಕೊಡಲಾಗಿತ್ತು. ನನಗೆ ನವೆಂಬರ್ 15ನೇ ತಾರೀಕು ಗೊತ್ತಾಯಿತು. ಅದಾದ್ಮೇಲೆ ಅಂದರೆ ನವೆಂಬರ್ 15ನೇ ತಾರೀಕು ಪ್ರಯತ್ನ ಆಗಿತ್ತು. ಅದಾದ್ಮೇಲೆ ಜನವರಿಗೆ ಗೊತ್ತಾಗುತ್ತೆ ನನಗಿದು. ಹೇಗೆ ಗೊತ್ತಾಯಿತು? ಅದು ಒಂದು ಕಾಲ್ ರೆಕಾರ್ಡ್ ಬರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ನನಗೆ ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ. ಇದನ್ನ DGಗೆ ಹೋಗಿ ದೂರು ಕೊಟ್ಟರು. DG ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ವ್ಯಾಪ್ತಿ ತುಮಕೂರಿನ SP ಕೊಡಿ ಅಂತ ಹೇಳಿರುವಂಥದ್ದು. ಅಲ್ಲಿಗೆ ಹೋಗಿ ದೂರನ್ನ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ದಾಖಲೆ ಕೊಡ್ತಾರೆ, ಇವರ ಕೊಲೆಗೆ ಸುಪಾರಿ ಕೊಟ್ಟಂಥವ್ರು ಯಾರು, ಹಾಗಾದ್ರೆ ಯಾರು ಇದರ ಹಿಂದೆ ಇರುವಂಥವ್ರು, ಏನು ದಾಖಲೆ ಕೊಡ್ತಾರೆ ಇವರು? ಹಾಗಾದ್ರೆ ನವೆಂಬರ್ 15ನೇ ತಾರೀಕು ಅಂತ ಹೇಳ್ತಾ ಇರುವಂಥ ಕಾರಣಕ್ಕೋಸ್ಕರ ಅದರದ್ದು ಏನಾದರೂ ದಾಖಲೆ ಇದೆಯಾ? ಶಾಮಿಯಾನ ಹಾಕ್ಲಿಕ್ಕೆ ಬಂದಿದ್ದಂಥವ್ರು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರಲ್ಲ, ಸೊ ಶಾಮಿಯಾನ ಹಾಕ್ಲಿಕ್ಕೆ ಬಂದಂಥವ್ರು ಯಾರು ಅಂತ ಅಂತೂ ಗೊತ್ತಿರುತ್ತೆ. ಸೊ ಹೀಗಾಗಿ ಅವರನ್ನು ಯಾವ ರೀತಿಯ ವಿಚಾರಣೆ ಮಾಡಲಾಗುತ್ತೆ, ಆ ಶಾಮಿಯಾನ ಹಾಕ್ಲಿಕ್ಕೆ ಬಂದಿದ್ದಂಥವ್ರು ಯಾರು, ಈ ಪ್ರಶ್ನೆಗಳೆಲ್ಲವೂ ಕೂಡ ಹುಡ್ಕೊಳ್ತವೆ. ಇನ್ನು ಪೊಲೀಸಿಗೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಂತೂ ನೆಗ್ಲೆಕ್ಟ್ ಮಾಡೋದಿಲ್ಲ, ಬಿಕಾಸ್ ಇವರೇನು ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಬಸ್ ಸಚಿವರ ಮಗ, ಅದರ ಜೊತೆಗೆ ಇವರು ಕೂಡ ಒಬ್ಬರು ರಾಜಕಾರಣಿ, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥದ್ದು. ಅಪ್ಪ ಒಂದ್ ಕಡೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರೆ, ಮಗ ಹನಿ ಟ್ರ್ಯಾಪ್ ಅಂತ ಇದ್ರು, ಈಗ ಕೊಲೆ ಟ್ರ್ಯಾಪ್ ಅಂತ ಹೇಳ್ತಾ ಇದ್ದಾರೆ, ಕೊಲೆಯ ಸುಪಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ 2 ಪ್ರಕರಣ ಇದೆ. ಈಗ ಈ 2 ಪ್ರಕರಣದಲ್ಲಿ ಯಾರು ಹಿಂದೆ ಇದ್ದಾರೆ ಏನು ಎತ್ತ ಗೊತ್ತಾಗಬೇಕು. ಬಿಕಾಸ್ ರಾಜಣ್ಣ ಹೇಳ್ತಾರೆ, ನಮ್ಮ ಮನೇಲಿ CCTV ಇರಲಿಲ್ಲ, ಬಂದೋಗಿದ್ರು ಒಂದು 2-3 ಸಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ರು, ಬ್ಲೂ ಜೀನ್ಸ್ ಪ್ಯಾಂಟನ್ನು ಹಾಕೊಂಡು ಬಂದಿದ್ರು, ವಕೀಲೆ ಅಂತ ಹೇಳ್ಕೊಂಡು ಬಂದಿದ್ರು. ಒಬ್ಬ ಹುಡುಗ 2 ಬಾರಿ ಬಂದಿದ್ದ, ಅವನ ಜೊತೆ ಸಾಕಷ್ಟು ಜನ ಹುಡುಗಿರು ಬಂದಿದ್ರು ಅಂತೆಲ್ಲ ಮಾತನಾಡಿದ್ರು. ನಮಗೆ ಅವ್ರನ್ನ ತೋರಿಸಿದ್ರೆ ಐಡೆಂಟಿಫೈ ಮಾಡ್ತೀನಿ, ನನಗೆ ಇವರೇ ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳಿದರು. ಸೊ ಹೀಗಾಗಿ ಆ ಒಂದು ಪ್ರಕರಣ ಅಲ್ಲೇ ಹಳ್ಳ ಹಿಡಿಯುವಂಥ ಎಲ್ಲ ಚಾನ್ಸಸ್ ಇತ್ತು. ಇನ್ನು ರಾಜೇಂದ್ರ ಅವರು ಇವತ್ತು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಬಂದು ದೂರನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ, ಹೇಳಿದ್ನಲ್ಲ ಆರಂಭದಲ್ಲಿ, ಸೀನ್ ಕಂಪ್ಲೀಟ್ಲಿ ಚೇಂಜು. ಇಲ್ಲಿ ಅವ್ರು ಕೊಡ್ತಾ ಇರುವಂಥದ್ದು ಕೊಲೆಗೆ ಸುಪಾರಿಯನ್ನು ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ದೂರನ್ನು ಕೊಟ್ಟೆ, ನಾಳೆ ತುಮಕೂರು SP ಕಚೇರಿಗೆ ಹೋಗಿ ದೂರನ್ನ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ. ಅಪ್ಪ ಮಗ ಇಬ್ಬರ ಕೇಸಿಗೆ ಡಿಫ್ರೆಂಟು, ಅಪ್ಪನ ಹನಿ ಟ್ರ್ಯಾಪು, ಇವ್ರದ್ದು ಕೊಲೆ ಟ್ರ್ಯಾಪು. ಸೊ ಹೀಗಾಗಿ ಯಾರು ಇದರ ಹಿಂದೆ ಇದ್ದಿದ್ದಾರೆ, ನವೆಂಬರ್ 15ನೇ ತಾರೀಕು ಆಗಿದ್ದಂಥ ಘಟನೆ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಪರ್ಟಿಕ್ಯುಲರ್ಲಿ ಡೇಟ್ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರಿದ್ರು, ಯಾರು ಬಂದಿದ್ರು, ನಿಜಕ್ಕೂ ಸುಪಾರಿ ಕೊಟ್ಟಿದ್ರೆ ಯಾರು ಕೊಟ್ಟಿದ್ರು, ಆ ಕಾಲ್ ರೆಕಾರ್ಡ್ ಒಂದು ಸಿಕ್ಕಿತ್ತು ನನ್ನ ಸೋರ್ಸ್ ಪ್ರಕಾರ ಅಂತ ಹೇಳ್ತಾರೆ. ಆ ಕಾಲ್ ರೆಕಾರ್ಡ್ ಯಾರ್ದು, ಯಾರ ನಂಬರ್ದು, ವಾಯ್ಸ್ ಯಾರ್ದು, ತುಮಕೂರಿನ ಭಾಗದವರಿಗೆ ಅಕೌಂಟಿಗೆ 5 ಲಕ್ಷ ಹಾಕಿದ್ದೆ ಅಂತ ಹೇಳ್ತಾ ಇದ್ರಲ್ಲ, ಯಾರ ಅಕೌಂಟಿಗೆ ದುಡ್ಡು, ಯಾರ ಹೆಸರನ್ನ ಹೇಳಲಾಗಿತ್ತು, ಅದರಲ್ಲಿ ಈ ಎಲ್ಲ ಪ್ರಶ್ನೆಗಳಿದ್ದಾವೆ, ಉತ್ತರ ಸಿಗಬೇಕಷ್ಟೇ. ಇನ್ನು ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ಕೆ ಬರ್ತಾರೆ, ಒಂದು ದಿನದ ಹಿಂದೆ 16 ಮಗಳು ಬರ್ಡೇ ಇರುತ್ತೆ, ಒಂದು ದಿನದ ಹಿಂದೆ
ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇನು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಸೀರಿಯಸ್ ಕೇಸ್, ಈಗ ಕಂಪ್ಲೀಟ್ಲಿ ಸೀನ್ ಅಂತೂ ಚೇಂಜ್ ಮಾಡಿದ್ದಾರೆ ರಾಜೇಂದ್ರ ಅವರು. ಮಂಜು, ಈ ಹಿಂದೆ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು ನನ್ನ ಮೇಲೇನು 6 ತಿಂಗಳ ಹಿಂದೆ ಅಂತ ಹೇಳ್ದಂಥವ್ರು ಈಗ ಕೊಲೆ ಪ್ರಕರಣ ಅಂತ ಹೇಳ್ತಾ ಇರುವಂಥದ್ದು. ನನ್ನನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಡಲಾಗಿದೆ, ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾ ಇದಾರಲ್ಲ. ನವೆಂಬರ್ 15ನೇ ತಾರೀಕು ಬಂದಿದ್ದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕಾಲ್ ರೆಕಾರ್ಡ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟು ತಡ ಮಾಡಿದ್ರಂತೆ ಅಂತ, 3 ತಿಂಗಳಾದ್ಮೇಲೆ ಯಾಕೆ ದೂರನ್ನ ಕೊಡ್ತಾ ಇದ್ದಾರೆ? ಆ ಸಂದರ್ಭದಲ್ಲಿ ಯಾಕೆ ದೂರನ್ನ ಕೊಡ್ಲಿಲ್ವಂತೆ? ಇನ್ನ ಡಿಜಿಗೆ ಕೊಟ್ಟಿರುವಂತ ದೂರಿನಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಅವರ ಹೆಸರು ಎಲ್ಲವನ್ನೂ ಕೂಡ ಏನಾದರೂ ಉಲ್ಲೇಖ ಮಾಡಲಾಗಿದೆ? ಇವರು ಹೇಳ್ದಂತೆ ಕಾಲ್ ರೆಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರಂತ. ಖಂಡಿತವಾಗ್ಲೂ ಪೃಥ್ವಿ, ಪ್ರತಿಯೊಬ್ಬರು ಕೂಡ ಇವತ್ತು ಊಹೆ ಮಾಡಿರುವಂಥದ್ದು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ MLC ರಾಜೇಂದ್ರ ಅವರು ದೂರನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು. ಆದರೆ DG ಅವ್ರನ್ನ ಭೇಟಿ ಮಾಡಿದಂಥ ಬಳಿಕ ರಾಜೇಂದ್ರ ಅವರು ಹೇಳಿರುವಂಥದ್ದು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ದೂರನ್ನು ಕೂಡ ಅಷ್ಟೇ DG IGP ಅವ್ರಿಗೆ ಕೊಟ್ಟಿಲ್ಲ, ಬದಲಾಗಿ ನನ್ನ ಮೇಲೆ ಕೊಲೆಗೆ ಯತ್ನ ನಡೆದಿದೆ ಮತ್ತು ನನ್ನ ಕೊಲೆಗೆ ಸುಪಾರಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತ್ರ ನಾನು ದೂರನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದು ಹೇಳಿದ್ದಾರೆ. ನವೆಂಬರ್ 16ನೇ ತಾರೀಕಿನಂದು ರಾಜೇಂದ್ರ ಅವರ ಪುತ್ರಿಯ ಒಂದು ಬರ್ಡೇ ಇರುತ್ತೆ. ಆ ಒಂದು ಬರ್ಡೇಗೆ ಶಾಮಿಯಾನ ಹಾಕುವಂತಹ ನೆಪದಲ್ಲಿ ಬಂದಂಥ ಇಬ್ಬರು ನನ್ನ ಕೊಲೆಗೆ ಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ಯತ್ನ ಮಾಡಿದಾರಷ್ಟೇ, ಆದರೆ ಅದು ಸಫಲ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರೆ, ಕಳೆದ ಜನವರಿ ಅಂದರೆ 2 ತಿಂಗಳ ಹಿಂದೆ ಆ ಒಂದು ಇಬ್ಬರೂ ಕೂಡ ಅಷ್ಟೇ, ಸೋಮು ಮತ್ತು ಭರತ್ ಎನ್ನುವಂಥ ಇಬ್ಬರೂ ಕೂಡ ಅಷ್ಟೇ ಮಾತನಾಡ್ತಿರುವಂಥ ಒಂದು ಆಡಿಯೋ ಕ್ಲಿಪ್ ಕೂಡ ಅಷ್ಟೇ ನನ್ನ ಸೋರ್ಸ್ನ ಮುಖಾಂತರವಾಗಿ ನನಗೆ ಸಿಕ್ಕಿದೆ. ಆ ಒಂದು ಆಡಿಯೋ ಕ್ಲಿಪ್ನಲ್ಲಿ 5 ಲಕ್ಷ ಹಣವನ್ನು ಅಡ್ವಾನ್ಸ್ ರೂಪದಲ್ಲಿ ನನ್ನ ಕೊಲೆಗೆ ಪಡ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ಅವರು ಮಾತನಾಡಿದ್ದಾರೆ. ಆ ಆಡಿಯೋ ಕ್ಲಿಪ್ನ ಸಮೇತವಾಗಿ DG ಅವ್ರಿಗೆ ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೀನಿ. ಜೊತೆಗೆ ತನ್ನ ಕೊಲೆಗೆ ಯಾರು ಒಂದು ಸಂಚನ್ನು ರೂಪಿಸಿದ್ದಾರೆ, ಯಾರು ಸುಪಾರಿಯನ್ನು ಕೊಟ್ಟಿದ್ದಾರೆ, ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ DG ಅವರು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡ್ತಾರೆ. ಆ ದೂರಿನ ಅಂಶಗಳಾಗಿರ್ಬೋದು, ಆಡಿಯೋ ಕ್ಲಿಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಕೇಳಿಸ್ಕೊಂಡಂಥ ಬಳಿಕ DG ಅವರು ಈ ಒಂದು ಕಂಪ್ಲೀಟ್ ಆದಂಥ ಘಟನೆ ಮತ್ತು ನಿಮ್ಮ ಕೊಲೆಗೆ ಯತ್ನ ನಡೆದಿರುವಂಥದ್ದು ತುಮಕೂರು ವ್ಯಾಪ್ತಿಯಲ್ಲಾಗಿರುವಂಥ ಕಾರಣಕ್ಕೋಸ್ಕರ ಈ ಒಂದು ಕೇಸನ್ನು ನಾನು ಬೇಕಾದರೆ ಅಲ್ಲಿಗೆ ಫಾರ್ವರ್ಡ್ ಮಾಡ್ತೀನಿ, ನೀವು ಕೂಡ ಅಷ್ಟೇ ತುಮಕೂರಿನ SP ಕಚೇರಿಗೆ ಹೋಗಿ ಒಂದು ದೂರನ್ನು ಕೊಡಿ ಅಂತ ಹೇಳಿದರೆ, ಆ ಒಂದು ಕಾರಣಕ್ಕೋಸ್ಕರ ರಾಜೇಂದ್ರ ಅವರು DG ಕಚೇರಿಯಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಡ್ತಿದ್ದಾರೆ. ಅಲ್ಲಿಯೇ ಕೂಡ ಆಡಿಯೋ ಕ್ಲಿಪ್ಪನ್ನು ಕೂಡ ಅಷ್ಟೇ ನಾನು ನಾಳೆನೇ ಕೊಡ್ತೀನಿ. ಯಾವಾಗ SP ಅವ್ರಿಗೆ ದೂರು ಕೊಡ್ತೀನಿ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಂಥ ಷಡ್ಯಂತ್ರವನ್ನು ರೂಪಿಸಿದ್ರು, ಯಾವ ರೀತಿಯಾಗಿ ಕೊಲೆಗೆ ಸಂಚನ್ನ ಮಾಡಿದ್ರು ಮತ್ತು ಅವರು ಪಡ್ಕೊಂಡಿದ್ದಂಥ ಅಡ್ವಾನ್ಸ್ ಹಣ ಎಷ್ಟು ಅನ್ನೋಂಥದ್ರ ಬಗ್ಗೆ ಕೂಡ ಆಡಿಯೋದಲ್ಲಿದೆ. ಆ ಆಡಿಯೋ ಕ್ಲಿಪ್ಪನ್ನು ಕೂಡ ಅಷ್ಟೇ ನಾಳೆ ದೂರು ಕೊಟ್ಟ ಬಳಿಕ ನಾನು ಮಾಧ್ಯಮದ ಕಾಲ್ ರೆಕಾರ್ಡ್ ಎಲ್ಲ ಇವ್ರ ಹತ್ರ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನವೆಂಬರ್ 15ನೇ ತಾರೀಕು ಆಗಿದ್ದು ನನಗೆ ಜನವರಿಲಿ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣವನ್ನ ಇಷ್ಟು ದಿನ ಆದ್ಮೇಲೆ ಯಾಕೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದಾರಂತೆ? ಅವತ್ತೇ ಯಾಕೆ ಕೊಡ್ಲಿಲ್ವಂತೆ? ಮತ್ತೆ ಒಂದು ಶಾಮಿಯಾನದವರಿಗೆ ಹೇಳಿರ್ತಾರೆ, ಅವರು ಬಂದು ಶಾಮಿಯಾನ ಹಾಕ್ತಾರೆ ಅಂತ ಬಂದಂತ ಸಂದರ್ಭದಲ್ಲಿ ಅಸಲ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿದ್ರಲ್ಲ, ಅವ್ರು ಯಾರು ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ. ಅವ್ರನ್ನ ಅವಾಗ್ಲೇ ಯಾಕೆ ಇವ್ರು ವಿಚಾರಿಸ್ಲಿಲ್ವಂತೆ? ಈಗಲೇ ಯಾಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂತು? ಎಸ್, ಖಂಡಿತವಾಗ್ಲೂ ಪೃಥ್ವಿ, ನಾವು ಕೂಡ ಈ ಒಂದು ಪ್ರಶ್ನೆಯನ್ನ ರಾಜೇಂದ್ರ ಅವ್ರಿಗೆ ಕೇಳಿರುವಂಥದ್ದು. ಯಾಕಂದರೆ ಈ ಒಂದು ಘಟನೆಯಾಗಿ ಆಲ್ಮೋಸ್ಟ್ 3.5 ಇಂದ 4 ತಿಂಗಳಾಗ್ತಾ ಇದೆ. 4 ತಿಂಗಳಾದಂಥ ಬಳಿಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ಬೋದಾಗಿತ್ತು. ಆದರೆ ನೀವು ಈ 4 ತಿಂಗಳಾದಂಥ ಬಳಿಕ DG ಕಚೇರಿಗೆ ಬಂದು ದೂರು ಕೊಡುವಂಥದ್ದು ಏನಿತ್ತು ಅನ್ನೋಂಥದ್ದನ್ನು ಕೂಡ ಕೇಳಿದ್ವಿ. ಆದರೆ ಅವ್ರು ಹೇಳ್ತಿರುವಂಥದ್ದು ಏನು ಅಂತಂದು, ನವೆಂಬರಲ್ಲಿ ಒಂದು ಘಟನೆ ಆಗಿದೆ, ಆದರೆ ಆ ಒಂದು ವಿಚಾರ ನನಗೆ ತಿಳಿದಿದ್ದು ಜನವರಿಯಲ್ಲಿ. ಅದರ ಬಗ್ಗೆ ನಾನು ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದ್ದೆ. ನನ್ನದೇ ಆದಂಥ ಒಂದು ಸೋರ್ಸ್ನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರೆ, ಆಡಿಯೋ ಕ್ಲಿಪ್ ಆಗಿರೋದು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡಿದಂಥ ಬಳಿಕ ದೂರು ಕೊಡೋದಕ್ಕೆ ನಾನು ನಿರ್ಧಾರವನ್ನು ಮಾಡಿದೆ. ಅದರಂತೆ ದೂರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ಯಾಕಂದರೆ ಒಂದು ಕಡೆ ಈಗ ತುಂಬ ಚಾಲ್ತಿಯಲ್ಲಿರುವಂಥದ್ದು ಹನಿ ಟ್ರ್ಯಾಪ್ ಪ್ರಕರಣ. ಯಾಕಂದರೆ ರಾಜಣ್ಣ ಅವರು ಖುದ್ದಾಗಿ ಸದನದಲ್ಲಿ ಹೇಳಿದ್ರು, ನನ್ನ ಮತ್ತು ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ಆಗಿದೆ ಅನ್ನೋಂಥದ್ರ ಬಗ್ಗೆ. ಒಂದು ಕಡೆ ರಾಜಣ್ಣ ಕೂಡ ಅಷ್ಟೇ ಗೃಹ ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ, ಹನಿ ಟ್ರ್ಯಾಪ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತೊಂದು ಕಡೆ ತನ್ನ ಮಗನ ಮೇಲೆಯೂ ಕೂಡ ಅಷ್ಟೇ ಇವರು ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣವನ್ನೇನಾದರೂ ತಿರುಚುವಂಥ ಒಂದು ಕೆಲಸವನ್ನು ರಾಜೇಂದ್ರ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕೂಡ ಅಷ್ಟೇ ಕಾಡ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಕೊಲೆಗೆ ಯತ್ನ ಆಗ್ತಿದೆ, ನನ್ನನ್ನು ಕೊಲೆ ಮಾಡೋದಕ್ಕೆ ಸುಪಾರಿಯನ್ನು ಪಡ್ಕೊಂಡಿದ್ದಾರೆ ಅಂತಂದರೆ, ನಾರ್ಮಲ್ ವ್ಯಕ್ತಿ ಆದರೂ ಕೂಡ ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಆದರೆ
ರಾಜೇಂದ್ರ ಓರ್ವ MLC ಆಗಿದ್ದಾರೆ, ಆತನ ತಂದೆಯೂ ಕೂಡ ಅಷ್ಟೇ ಈಗ ರಾಜ್ಯ ಸರ್ಕಾರದ ಸಚಿವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂಥ ದೊಡ್ಡ ಪೋಸ್ಟ್ನಲ್ಲಿರುವಂಥ ವ್ಯಕ್ತಿ ಇಷ್ಟು ತಿಂಗಳುಗಳ ಕಾಲ ಕಾದಿದ್ದಾದರೂ ಯಾಕೆ? ಈಗ ತನ್ನ ಕುಟುಂಬದ ಮೇಲೆ ಹನಿ ಟ್ರ್ಯಾಪ್ನ ಯತ್ನ ಆಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಬರ್ತಿರುವಂಥ ಬೆನ್ನಲ್ಲೇ ಈಗ ಅವರು ದೂರು ಕೊಡ್ತಿರುವಂಥದ್ದು ಯಾಕೆ? ಎಲ್ಲೋ ಒಂದು ಕಡೆ ಇದು ಡೈವರ್ಷನ್ ಮಾಡುವಂತಹ ಒಂದು ಯತ್ನ ಅನ್ನುವಂಥ ಒಂದು ಅನುಮಾನವೂ ಕೂಡ ಅಷ್ಟೇ ಸಹಜವಾಗಿ ಈ ಒಂದು ಹಂತದಲ್ಲಿ ಕಾಣ್ತಾ ಇದೆ.